ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾಗರಾಜ್ ಅಣ್ಣ ಅವರು ಬಡವರ ವಕೀಲರು ಅಂತಾನೆ ಪ್ರಖ್ಯಾತ ಪಡೆದಿದ್ದಾರೆ. ಯಾರ ಬಡವರು ಬಾಯೆಲ್ಲರೂ ಬಂದ್ರು ಕೆಸಿ ಅಣ್ಣ ಹತ್ರ ಹೋಗ್ರಪ್ಪ, ಕೆಸಿ ಅಣ್ಣ ಹತ್ರ ಹೋಗ್ರಪ್ಪ ಅಂತಾರೆ. ಅದನ್ನು ಗುರುತಿಸಿ ಇಡೀ ತಾಲೂಕು ವಕೀಲರೆಲ್ಲ ಸೇರಿ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ವಕೀಲರಿಗೂ ಅಭಿನಂದನೆ ಸಲ್ಲಿಸಬೇಕು ಮತ್ತು ನಮ್ಮ ಕೆಸಿ ನಾಗರಾಜ್ ಅಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸಿ ಬಂದಿದ್ದೀವಿ. ಇವತ್ತಿನ ದಿನ ನಮಗೆ ತುಂಬ ಸಂತೋಷವಾಗಿದೆ. ಯಾಕೆ ಅಂದರೆ ನಾವು ಬೇರೆ ಬೇರೆ ಹುದ್ದೆಗಳನ್ನು ಬೇರೆ ಬೇರೆ ಕಡೆ ಅಲಂಕರಿಸಿದಾಗ ಅಲ್ಲಿನ ಜನಗಳು ನಮ್ಮನ್ನು ಸತ್ಕಾರ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಆದರೆ ಇವತ್ತಿನ ದಿನ ಸಂತೋಷ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ನಮ್ಮದೇ ಊರಿನಲ್ಲಿ ನಮ್ಮದೇ ಜನಗಳು ಅವ್ರ ಮಧ್ಯೆ ನಮ್ಗೆ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ಅದ್ರ ಸಂತೋಷನೇ ಬೇರೆ ಇರ್ತದೆ. ಮುಖ್ಯವಾಗಿ ಕೆಜಿಎಫ್ ತಾಲೂಕಿನ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ಕೆಸಿ ನಾಗರಾಜನವರು ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದರಿಂದ ನಮ್ಮೆಲ್ಲ ಯುವಕರು ಸೇರಿ ನಮ್ಮ ಪುರುಷೋತ್ತಮ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಬೇತ್ಮಂಗಲದ ಮಾಜಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಂದೀಶ್ ಅವರು ಮತ್ತು ಚಂದನ್ ಅವರು ಎಲ್ಲ ಒಟ್ಟಿಗೆ ಸೇರಿ ಯುವಕರೆಲ್ಲ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತೇಳಿ. ಯಾಕಂದರೆ ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ, ಅದೇ ರೀತಿ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಅಪ್ಪಯ್ಯನವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮ ಭಾಗವಹಿಸಿ ಅವರು ಕೂಡ ನಾನು ಸಾಕ್ತಾ ಇರ್ತಿದ್ದು. ಕುಮಾರನ್ ಅವರು ಬಂದಿದ್ದಾರೆ, ಎಲ್ಲ ಮುಖಂಡರು. ನಮಗೊಂದು ಸಂತಸದ ಏನಂತಂದ್ರೆ ನಮ್ಮ ಭಾಗದಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಏನು ವಕೀಲರ ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಸಂಘಕ್ಕಾಗಿ ತಮ್ಮ ಹಲವಾರು ವರ್ಷಗಳಲ್ಲಿ ನಿರಂತರವಾಗಿ ಸಂಘಟನೆಯಲ್ಲಿ ಏನ್ ಮಾಡಬೇಕು, ಯಾವ ರೀತಿ ವಕೀಲರಿಗೆ ಯಾವ ರೀತಿ ಕಾನೂನು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳಾಗಿರ್ಬೋದು, ಕಾನೂನು ರೀತಿಯಲ್ಲಿ ಹೋರಾಟದ ಮುಖಾಂತರ ನಮ್ಮ ಅಧ್ಯಕ್ಷತೆಯಲ್ಲಿ ಕೂಡ ನಮ್ಗೆ ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಹಲವಾರು ಹೋರಾಟ ಮಾಡಿದ್ದಾರೆ. ಹಲವಾರು ಸರ್ಕಾರದಿಂದ ಬಂದಿರತಕ್ಕಂಥ ಸೌಲಭ್ಯಗಳು ವಕೀಲರು ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಮತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತೆ ಮೊನ್ನೆ ಏನು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಬಹುಮತದಿಂದ ನಮ್ಮ ವಕೀಲರಾಗಿರ್ತಕ್ಕಂಥ ಕೇಸಣ್ಣ ಅವರಿಗೆ ಎಲ್ಲ ವಕೀಲರು ಕೂಡ ಸಹಮತದಿಂದ ಎಲ್ಲರೂ ಕೂಡ ಮತವನ್ನು ಕೊಟ್ಟು ಅವರ ಅಭಿವೃದ್ಧಿ, ಅವರ ಕಾರ್ಯ, ಅವರ ಸಂಘಟನೆ ನೋಡಿ ಮತ್ತೊಂದು ಸಾರಿ ಆಯ್ಕೆ ಮಾಡಿದ್ದಾರೆ. ನಮಗೆಲ್ಲ ಕೂಡ ಸಂತೋಷ ಸುದ್ದಿ. ನಾವು ಎಲ್ಲರ ಪರವಾಗಿ ಕೂಡ ನಮ್ಮ ಕೆಸಿ ನಾಗರಾಜ್ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸೇವೆ ನಿರಂತರವಾಗಿರಬೇಕು. ಗ್ರಾಮೀಣ ಭಾಗದ ಬಡವರಿಗೆ ನಿಮ್ಮ ಸೇವೆ ಏನು ಇವತ್ತು ಕೊಡ್ತಾ ಇದ್ರ ಇನ್ನಷ್ಟು ಮತ್ತೆಚ್ಚು ನೀವು ವಿಸ್ತರಿಸಿ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಮುಖಾಂತರ ಎಲ್ರಿಗೂ ನಾನು ಮತ್ತೊಂದು ಸಾರಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮಗೆ ತುಂಬ ಸಂತೋಷವಾಗಿದೆ. ಯಾಕೆ ಅಂದರೆ ನಾವು ಬೇರೆ ಬೇರೆ ಹುದ್ದೆಗಳನ್ನು ಬೇರೆ ಬೇರೆ ಕಡೆ ಅಲಂಕರಿಸಿದಾಗ ಅಲ್ಲಿನ ಜನಗಳು ನಮ್ಮನ್ನು ಸತ್ಕಾರ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಆದರೆ ಇವತ್ತಿನ ದಿನ ಸಂತೋಷ ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ನಮ್ಮದೇ ಊರಿನಲ್ಲಿ ನಮ್ಮದೇ ಜನಗಳು ಅವ್ರ ಮಧ್ಯೆ ನಮ್ಗೆ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ಅದ್ರ ಸಂತೋಷನೇ ಬೇರೆ ಇರ್ತದೆ. ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಹುಲ್ಕೂರು ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಅವರು ಇರ್ಬೋದು, APMC ಸದಸ್ಯರಾಗಿರ್ತಕ್ಕಂಥ ಪುರುಷೋತ್ತಮ್ ಅವರು ಇರ್ಬೋದು, ಬೇತ್ಮಂಗಲ ಗ್ರಾಮದ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರ್ತಕ್ಕಂಥ ನಂದೀಶ್ ಅವರು ಇರ್ಬೋದು, ನಮ್ಮ ಭಾಗದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅಪ್ಪಣ್ಣವ್ರು ಇರ್ಬೋದು, ಅದೇ ರೀತಿ ಕುಮಾರಣ್ಣ ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ಪಂಚಾಯತ್ ಸದಸ್ಯರು, ಈ ತರ ಎಲ್ಲ ನನ್ನ ಹೆಸರೇಳಿಲ್ಲ ಅಂತೇನಿಲ್ಲ, ಬಹಳಷ್ಟು ಜನ ಯುವಕರು, ಯುವ ತಂಡ ಇವತ್ತಿನ ಚಂದನ್ ಅವರು ಇರ್ಬೋದು, ನನ್ನ ಜೊತೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಪ್ರವೀಣ್ ಅವರು ಇರ್ಬೋದು, ಇತರ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವರೆಲ್ಲ ಕೂಡ ಸಾಕಷ್ಟು ದಿನಗಳಿಂದ ನಮ್ಮ ಜೊತೆಗಿದ್ದಾರೆ. ನನಗೆ ಹಲವಾರು ಹುದ್ದೆಗಳನ್ನ ಇದೇ ಗ್ರಾಮ ಪಂಚಾಯತಿಯಲ್ಲಿ ನಾನು ಸದಸ್ಯನಾಗಿ ಸುಮಾರು 3-4 ಬಾರಿ ಸೇವೆಯನ್ನು ಮಾಡುವಂತ ಅದೃಷ್ಟನ ಈ ಗ್ರಾಮದ ಜನತೆ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಘಟಕಗಳಲ್ಲೂ ಸಂಘಟನೆಗಳಲ್ಲೂ ಕೂಡ ನನ್ನ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ವಕೀಲರ ಸಂಘದಲ್ಲೂ ಕೂಡ ನಾನು ಸುಮಾರು 20 ವರ್ಷಗಳಿಂದ ಕೂಡ ಸತತವಾಗಿ ಚುನಾವಣೆಯಲ್ಲಿ ಗೆಲ್ತಾ ಬಂದಿದ್ದೀನಿ. ಹಿಂದೆ ಕೂಡ ನಮ್ಮ ಸುನಿಲ್ ಅವರು ಹೇಳ್ದಂಗೆ ಅಧ್ಯಕ್ಷನಾಗಿದ್ದೆ, ಪ್ರಧಾನ ಕಾರ್ಯದರ್ಶಿಯಾಗಿ 2-3 ಸಲ ಇದ್ದೆ, ಬೇರೆ ಬೇರೆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಿರ್ವಹಿಸಿದ್ದೀನಿ. ನನ್ನ ಒಂದು ಕರ್ತವ್ಯನ ನಾನು ಮಾಡುವಂತ ವೈಖರಿಯನ್ನು ಮೆಚ್ಚಿ ಇವತ್ತಿನ ದಿನ KGF ವಕೀಲರ ಸಂಘದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ನಾನು ಕೊಟ್ಟು ಇವತ್ತು ಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಅವ್ರ ನಂಬಿಕೆಯನ್ನು ನಾನು ಉಳಿಸ್ಕೊಂತೀನಿ. ಅದೇ ರೀತಿ ನೀವೆಲ್ಲರೂ ಕೂಡ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು ನನ್ನ ಮೇಲೆ ಅಭಿಮಾನದಿಂದ ಬಂದು ನನಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀರಾ. ನಾನು ನಿಮ್ಗೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಯಾಕೆ ಅಂದ್ರೆ
ಬೇರೆ ಕಡೆ ಎಲ್ಲೋ ಸನ್ಮಾನ ಮಾಡಿಸ್ಕೊಳ್ಳೋದು ಸಾಮಾನ್ಯ. ಆದರೆ ನಮ್ಮ ಊರಿನಲ್ಲಿ ನಮ್ಮ ಜನಗಳು, ನಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಮತ್ತು ನಮ್ಮ ಜನಗಳು ನಮ್ಮನ್ನ ಗುರುತಿಸಿ ಈ ತರ ಸನ್ಮಾನ ಮಾಡುವಂತಿದೆಯಲ್ಲ, ಬಹಳ ಪ್ರಶಂಸನೀಯ. ಇದಕ್ಕೆಲ್ಲ ಕೂಡ ನಾನು ಬಹಳ ಆಭಾರಿಯಾಗಿರ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ನನಗೇನಾದ್ರು ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕಿದ್ರೆ ತಮ್ಗೆಲ್ಲರಿಗೆ ಸೇವೆ ಮಾಡುವಂತ ಅವಕಾಶಗಳು ಖಂಡಿತವಾಗ್ಲೂ ನಾನು ನಿಮ್ ಜೊತೆಗೆ ಇರ್ತೀನಿ. ಸದಾ ನಿಮ್ ಜೊತೆಯಲ್ಲಿ ನಾನು ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.